ಕರ್ನಾಟಕ ರಾಜ್ಯ ಸರ್ಕಾರವು ಮೇ 22ರಂದು ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ ಕೊಡಲು ಆದೇಶ ಹೊರಡಿಸಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಜಾರಿಯಾಗುತ್ತಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರಿಗೆ ಮೇ ಮತ್ತು ಜೂನ್ ತಿಂಗಳ ವೇತನ ಸರ್ಕಾರ ಆದೇಶದಂತೆ ಜಾರಿ ಮಾಡಲಾಗಿದೆ. ಅದೇ ರೀತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜೂನ್ ತಿಂಗಳ ವೇತನ ಜಾರಿ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಜಾರಿ ಮಾಡುತ್ತಿಲ್ಲ ಎಂದು ಭೀಮಶೆಟ್ಟಿ ಎಂಪಳ್ಳಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲಾಖೆಯಲ್ಲಿ ದುಡಿಯುತ್ತಿರುವ 450 ಜನ ನೌಕರರು ಅತ್ಯಂತ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್, ಇಂದಿರಾ ಗಾಂಧಿ ಏಕಲವ್ಯ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ 450 ಜನ ನೌಕರರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುರಾರ್ಜಿ ದೇಸಾಯಿ ವಸತಿ ನಿಲಯದ 100 ಜನ ನೌಕರರಿಗೆ, ಅಲ್ಲದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ 180 ಜನ ನೌಕರಿಗೆ, ಹೀಗೆ ಈ 3 ಇಲಾಖೆಯಲ್ಲಿ 730 ಜನ ನೌಕರಿಗೆ ಕನಿಷ್ಠ ವೇತನ ಜಾರಿಯಾಗಿಲ್ಲ ಮತ್ತು ಹೊರಗುತ್ತಿಗೆ ನೌಕರಿಗೆ ವಾರಕ್ಕೊಂದು ರಜೆ ಕೊಡಬೇಕೆಂದು ಆದೇಶವಿದ್ದರೂ ಕೂಡ ಅದು ಇನ್ನೂ ಜಾರಿಯಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ32 ಕನ್ನಡ ನ್ಯೂಸ್, ಕಲಬುರಗಿ. ತಿಂಗಳಿಗೆ ನಿರಂತರ ಹೋರಾಟ ಮಾಡೋದ್ರಿಂದ ಸರ್ಕಾರ ಗಮನ ಸೆಳೆದು ಈ ಕನಿಷ್ಠ ವೇತನ ಪಡಿಲಕ್ಕೆ ಸಾಕಾಗಿದೆ. ಕನಿಷ್ಠ ವೇತನ ನಮ್ಮ ಗುಲ್ಬರ್ಗ ನೀವೆಲ್ಲರದು ಒಂದು ಆಶೀರ್ವಾದ ಅಂತೇನೆ ಹೇಳ್ಬೋದು. ಯಾಕಂದ್ರೆ ನಾವು ಎಷ್ಟೇ ಟಿಣ್ಕಾಡಿದ್ರು ಸುದ್ದಿ ಆಗಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ. ಇಡೀ ರಾಜ್ಯದ ಗಮನ ಸೆಳೆದಿದ್ದೆವು ಈ ಮಾಧ್ಯಮ ಮೂಲಕ. ಹಿಂಗಾಗಿ ನಾವು ಇವತ್ತು ಅದು ಗೆಲುವು ಸಾಧಿಸಿದ್ದೀವಿ. ಅದು ಈಗೇನದ ಸ್ವಲ್ಪ ಹಂತಕ್ಕೆ ಏನು ಬಂದು ಅಂದ್ರೆ ಅಧಿಕಾರಿಗಳು, ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದು ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ. ಮುಂದೆ ಅರಿಯರ್ಸ್ ಮಾಡಿಕೊಡ್ತಾರೆ. ಮುಂದೆ ಈಗ ಸರ್ಕಾರ ಆದೇಶ ಮಾಡ್ಯದ, ಮೇ 22ಕ್ಕೆ ಆದೇಶ ಆಗ್ಯದ. ಆ ಆದೇಶ BCM ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದಾಗ ಜಾರಿ ಆಗ್ಯದ. ಅವ್ರು ಮೇ ಮತ್ತು ಜೂನ್ 2 ತಿಂಗಳು ಸ್ಯಾಲ್ರಿ ನಮ್ದು ಕನಿಷ್ಠ ವೇತನ ಹಾಕ್ಯಾರ. ಇವ್ರು ಇನ್ನೂ ಬಂದ್ ಮಾಡ್ತೇವಂತಾರೆ. ಅದ್ರಾಗ ಮುರಾರ್ಜಿ ಶಾಲೆಗಳು ಅದು 3 ಇಲಾಖೆದಾಗ ಮುರಾರ್ಜಿ ಸ್ಕೂಲ್ಗಳಿಗೆ ಆದೇಶ ಆಗಿಲ್ಲ. ಅದು ಮಾಡಬೇಕು. ಇವತ್ತು ನಾವು ನಿರಂತರ ಏನದ ಇವತ್ತೂರಿಗೆ ಇಲ್ಲೇ ತಿಂಗಳು ಇದೇ ವಾರದಾಗೆ 2 ಸಲ ಹೋರಾಟ ಮಾಡಿದ್ದೀವಿ. ಒಂದೇ ವಾರದಾಗ ಅವ್ರು ಹಾಕ್ತೀವಂತಾರೆ. ಈಗ 4 ದಿವಸ 3 ದಿನ ಆಶ್ವಾಸನೆ ಕೊಡೋದು ಹಿಂಗೆ ಮುಂದಕ್ಕೆ ಬರ್ತೀವಿ. ಅದಕ್ಕೆ ಈಗ ನಾವು ಒಂದು ಠರಾವಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೆವು. ಸಮಾಜ ಕಲ್ಯಾಣ ಇಲಾಖೆನ ದೊಡ್ಡ ಇಲಾಖೆ, ಎಲ್ಲರೂ ದೊಡ್ಡದು ಅಂದ್ರೆ ಅದು ಒಂದೇ. ಅವರೇ ಮೊದಲು ಮಾಡೋದಕ್ಕಿತ್ತು, ಅವ್ರು ಬಿಟ್ಟು ಇವ್ರು ಮಾಡ್ಯಾರ. ಅದಕ್ಕೆ ನಾವೇನು ಹೇಳ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಈ ನೀತಿ ಖಂಡಿಸಿ ನಾವು ಹೋರಾಟ ನಿರಂತರ ಅನಿರ್ದಿಷ್ಟ ಕಾಲಧರಣಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಸಿಬ್ಬಂದಿಗಳು ಕಡಿತ ಮಾಡ್ಯಾರ. 2017 ನಂತರ ಪ್ರಾರಂಭ ಆದ ವಸತಿ ನಿಲಯಗಳಿಗೆ ಮುರಾರ್ಜಿ ದೇಸಾಯಿ, ಅಂಬೇಡ್ಕರ್ ಸಾಹೇಬರು ಮತ್ತು ಇಂದಿರಾ ಗಾಂಧಿ ಇವೆಲ್ಲ ಕ್ರೈಸ್ ವಸತಿ ನಿಲಯಗಳು ಅಂತಾರೆ. ಅವಕ್ಕೆ 7 ಮಂದಿ ಸಿಬ್ಬಂದಿ ಕೊಟ್ಟರು. ಹಳಿವಕ್ಕೆಲ್ಲ 11 ಅವ. ಈ ಮುರಾರ್ಜಿಗಳು ಎಂದು ಸ್ಟಾರ್ಟ್ ಆಗ್ಯಾವ ಅವಾಗಿನ ಹಿಡಿದು 11 ಸಿಬ್ಬಂದಿ ಹರ. ಇವ್ರು 7 ಕೊಟ್ಟರು. ಅದು ದೊಡ್ಡ ಬಿಲ್ಡಿಂಗ್. ಆ ಬಿಲ್ಡಿಂಗ್ದಾಗ 7 ಜನ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ಪುನರ್ಜನ್ಮ ಪಡೆದಂಗೆ ಅಲ್ಲತ್ತವ್ರಿ 7 ಜನ ಕೆಲಸ ಮಾಡೋದು. 4 ಜನ ಕಡಿಮೆ ಮಾಡ್ಯಾರ. ಅಲ್ದಾನೆ ಹೊಸವೇನಿಗೆ BCM ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಆಗ್ತಾವ, ಅವಕ್ಕೆಲ್ಲನೂ 4 ಜನ ಅಂತ 6 ಜನ ಇರಲ್ಲ, 4 ಜನ ಅಂದ್ರೆ 2 ಸಿಬ್ಬಂದಿಗಳು ಕಟ್ ಮಾಡ್ಯಾರ. ಹಿಂಗಾಗಿ ಇವ್ರನ್ನೂ ಬಡವರು ಮಜಬೂರಿಗೆ ಇದ್ರೆ ಕೆಲಸ ಸಿಗ್ತದೆ, ಕೈದಾಗ ಹೋಗ್ತದೆ ಅಂತ ಹೇಳಿ ಎಷ್ಟೇ ಕಷ್ಟ ಬರಲಿ ರಾತ್ರಿ 9-10 ಗಂಟೆ ಆದ್ರೂ ಕೂಡ ಹಂಗೆ ಕೆಲಸ ಮಾಡ್ಕೊತ ಮುಗಿಸೇ ಹೋಗ್ಬೇಕು. ಹಂಗೆ ಹೋಗಪ್ಲೇ ಇಲ್ಲ. ಅದಕ್ಕೆ ಅದು ಸರ್ಕಾರ ದುಡಿಸ್ಕೊಂಬರಿ ಪೂರ್ತಿನೇ ದುಡಿಸ್ಕೋತ ಸರಿಯಲ್ಲ. ಮಿನಿಮಮ್ ಎಷ್ಟು ದುಡಿಬೋದು ಅಷ್ಟು ಅಂದಾಜ ಮಾಡಿ ಅಷ್ಟು ತಾಸು ದುಡಿಸ್ಕೋಬೇಕು. ನಿರಂತರ ದುಡಿಸ್ಕೊಂಬೋದು ಸರಿಯಲ್ಲ. ಅದಕ್ಕಾಗಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕಂತೀವಿ. ಇವ್ರಿಗೆ ವಾರಕ್ಕೊಂದು ರಜೆ ಕೊಡ್ಬೇಕಂತ 1 ವರ್ಷ ಹಿಂದೆ ಬೆಂಗಳೂರಿನಲ್ಲಿ ಸೆಕ್ರೆಟರಿಯೇಟ್ ಸಭೆ ಸೇರಿ ವಾರಕ್ಕೊಂದು ರಜೆ ಕೊಡ್ರಿ ಅವ್ರಿಗೂ ಕೂಡ ಅಂತ ಹೇಳಿ ಒಂದು ಆದೇಶ ಮಾಡ್ಯಾರ ಕಾರ್ಮಿಕ ಇಲಾಖೆ. ಇಲ್ಲಿವರೆಗೂ ಕೊಡ್ಲಕ್ಕೆ ತಯಾರಿಲ್ಲ. ಇವ್ರು ಬರೀ DC ಅವ್ರು ಹೋದ ತಿಂಗಳು ಹೇಳಿದ್ರೆ ಅದು ಆದೇಶ ಮಾಡಿರೋದು ಸರ್ಕಾರ ಸುತ್ತೋಲೆ ಅದು ಯಾಕೆ ಮಾಡಲ್ಲ ಅಂದ್ರೆ ಆಯ್ತು ನಾವು ಒಂದು ಸಭೆ ಮಾಡಿ ಮಾಡ್ತೇವೆ ಅಂತೇಳಿ ಇಲ್ಲಿವರೆಗೂ ಮಾಡಿಲ್ಲ. ಅಂದ್ರೆ 1 ವರ್ಷ ಹಿಡಿದು ನಾವು ಪ್ರತಿ ಹೋರಾಟದಾಗೂ ಕೂಡ ವಾರಕ್ಕೊಂದು ರಜೆ ಕೊಟ್ರಿ ಅಂತ ಬೇಡಿಕೆ ಅದ ನಮ್ದು. ಅವ್ರು ಕೊಡ್ತಾ ಇಲ್ಲ. ಅದಕ್ಕೆ ಅದು ಬೇಡಿಕೆನೂ ಕೂಡ ಈಗ ಅವ್ರು ಅದು ಒಂದು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡ್ಬೇಕಂತೀವಿ. ಅಲ್ಲದೆ ಈಗೇನು ಸ್ಯಾಲ್ರಿ ಹೆಚ್ಚಾಯಿತು, ಈಗ ಎಲ್ಲರದ್ದು ಒತ್ತಡ ಹಾಸ್ಟೆಲ್ಗೆ ನಮ್ದೊಂದು ಕ್ಯಾಂಡಿಡೇಟ್ ನಿಮ್ದೊಂದು ಕ್ಯಾಂಡಿಡೇಟ್ ಅಂತ ಹೇಳಿ ಮೂಲೆಯಾಗಿ ಬಿದ್ದವರೆಲ್ಲ ಹೊರಗೆ ಬಂದು ನಾವೆಲ್ಲ ಕೆಲಸ ಮಾಡ್ತೀವಿ. ಒಂದು ಮಿನಿಸ್ಟ್ರಿ ಲೆಟ್ರ್, ಅವ್ರ ಲೆಟ್ರ್, ರೆಕಮೆಂಡೇಶನ್ ಭಾಳಷ್ಟು ನಡೆದು ಹಂಗೆ ನಡೆದು ನಮ್ಮ ಹಳಿ ಪಾಪ ಅವರು 15-20 ವರ್ಷದ ಕೆಲಸ ಮಾಡಿದವ್ರಿಗೆ ಹೊರಗೆ ಹಾಕ್ಲಕ್ಕೆ ಶುರು ಮಾಡ್ಯಾರ. ಅದು ಸರಿಯಲ್ಲ. ಯಾರು ಉಳಿದಾರ ಹಿಂದಿನ ಹಿಡಿದು ಮಾಡ್ಕೋತ ಬಂದಾರೆ ಅವ್ರು 60 ವಯಸ್ಸಾಗತ್ತಲ್ಲ ಅವ್ರಿಗೆ ದುಡಿಸ್ಕೋಬೇಕಂತ ನಮ್ಮ ಬೇಡಿಕೆ. ಇದೆಲ್ಲ ಬೇಡಿಕೆಗಳಿಗಾಗಿ ನಾವು ಈಗ 14ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ನಮ್ಮ ಬೇಡಿಕೆ ಅಂದರೆ ಕನಿಷ್ಠ ವೇತನ ಎಲ್ಲ ಇಲಾಖೆ ಜಾರಿ ಮಾಡುವವರೆಗೂ ಕೂಡ ನಾವು ಅದು ಮಾಡ್ತೀವಿ. ಇವತ್ತು ನಾವು ಗುಲ್ಬರ್ಗದಲ್ಲಿ ಕನಿಷ್ಠ ವೇತನ ಮೊದಲನೇ ಸಲ ಇದು ಜಾರಿಯಾಗಿದೆ. ಬೇರೆ ಜಿಲ್ಲೆದಾಗೂ ಸರ್ಕಾರ ಸುತ್ತೋಲೆ ಹೊರಡಿಸ್ಯಾರ, ಅಂದ್ರೆ ಎಲ್ಲಿ ಕೊಟ್ಟಿಲ್ಲ. ಫಸ್ಟ್ ನಾವು ಗುಲ್ಬರ್ಗದಾಗೆ ತೊಗೊಂಡಿದ್ದೇವೆ.
ಎಲ್ಲ ಜಿಲ್ಲೆಯಾಗಿನ ನಾನು ಈ 3-4 ಜಿಲ್ಲೆಗಳು ಹೋಗಿ ಬಂದೀನಿ. ನಿನ್ನೆ ಯಾದಗಿರಿ ಹೋಗಿದ್ದ, ಈಗ ನಾಳೆ ಬಿಜಾಪುರ ಹೋಗ್ಲತ್ತೀನಿ. ಎಲ್ಲ ಕಡೆ ಹೋದ್ರೂ ಕೂಡ ಎಲ್ಲಿ ಜಾರಿಯಾಗಿಲ್ಲ. ಗುಲ್ಬರ್ಗ ಹೋರಾಟದಿಂದ ಇಲ್ಲಿ ಅವರು ನಮ್ಗೆ ಇಂಪ್ಲಿಮೆಂಟ್ ಮಾಡ್ಯಾರ. ಅದಕ್ಕೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಇದೆಲ್ಲ ಮಾಡಲಿ ಅಂತೇಳಿ ನಾವು 14ನೇ ತಾರೀಕು ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರು ಅವ್ರು ಭಯ ಪಡ್ಲಕ್ಕೆ ಶುರು ಮಾಡ್ಯಾರ. ಅವ್ರಿಗಾಯ್ತು ನಮ್ಗೆ ಆಗ್ತದಿಲ್ಲ ಅಂತ. ಹಿಂಗೆ ಹಾಸ್ಟೆಲ್ ಅಂದ್ರೂ ಅದೇ ಅವ್ರಿಗೆ ಕೊಟ್ಟರು BCM ಅಲ್ಪಸಂಖ್ಯಾತರು ನಮಗೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಭಯ ಆಗಿಲ್ಲ. ಹಂಗೇನು ಭಯ ಪಡಬೇಕಾಗಿಲ್ಲ. ಎಲ್ಲರೂ ಹೋರಾಟಕ್ಕೆ ಬಂದು ಭಾಗವಹಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಎಲ್ಲ ನೌಕರರಲ್ಲಿ ವಿನಂತಿ ಮಾಡ್ತೀನಿ.